ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಗ್ಯಾರಂಟಿ ಹೊರೆ, ಅನುದಾನದ ಬರೆ, ಇದರ ಮಧ್ಯೆ ರಾಜ್ಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ದಾಖಲೆಯ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯ ಸಿದ್ಧತೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಚಿತ್ತ ಗ್ಯಾರಂಟಿ ಸರ್ಕಾರದ ಆಯವ್ಯಯದ ಮೇಲೆ ನಿಂತಿದೆ. ಬಜೆಟ್ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಡಿಕೆಶಿ ಕೊಟ್ಟಿದ್ದ ನಟ್ಟು ಬೋಲ್ಟಿನ ವಾರ್ನಿಂಗ್ ಮತ್ತಷ್ಟು ಟೈಟ್ ಆಗ್ತಾ ಇದೆ. ಚಿತ್ರರಂಗದ ಮೇಲೆ ಸರ್ಕಾರ ಗದಾಪ್ರಹಾರ ಮಾಡೋದು ನಿಶ್ಚಿತವಾಗಿದೆ. ಏಕರೂಪದ ಟಿಕೆಟ್ ದರ ತರಲು ಸರ್ಕಾರ ಮುಂದಡಿ ಇಟ್ಟಂತಿದೆ. ಪರಿಷತ್ನಲ್ಲೂ ಈ ಬಗ್ಗೆ ಚರ್ಚೆಯಾಗಿದೆ. ಡಿಕೆಶಿ ಎಚ್ಚರಿಕೆಗೆ ಮೋಹಕ ತಾರೆಯ ಸಾಥ್ ಸಿಕ್ಕಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ, ಭ್ರಷ್ಟರ ಪಾಲಿಗೆ ಹಣ ಮಾಡೋದೇ ಕಾಯಕ. ಹೀಗೆ ಅಂದ್ಕೊಂಡು ಲೂಟಿ ಮಾಡ್ತಾ ಇದ್ದ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಜನರ ಹಣ ಲೂಟಿ ಮಾಡಿ ಸಂಪತ್ತಿನ ಕೋಟೆ ಕಟ್ಟಿದವರಿಗೆ ರೇಡ್ ಬಿಸಿ ತಟ್ಟಿದೆ. ಬಂಗಾರದ ಖಜಾನೆ, ನೋಟಿನ ಕಂತೆ ಕಂಡು ರಾಜ್ಯವೇ ದಂಗಾಗಿದೆ. ಇನ್ಸ್ಟಾದಲ್ಲಿ ನಗೆಯ ಮೀಟಿ, ಮಾತಿನಾಗೆ ಮರುಳ ಮಾಡಿ ಡಾಕ್ಟರ್ಗೆ ವಂಚಿಸಿದವಳ ಕಹಾನಿ ರಿವೀಲ್ ಆಗಿದೆ. ಲಕ್ಷ ಹಣ ಪೀಕಿ ವಾಪಸ್ ಕೇಳಿದ್ರೆ ಆವಾಜ್ ಹಾಕಿದ್ದಂತ ಡಿಯರ್ ಕಣ್ಮನಿ ಡೈರೆಕ್ಟರ್ ವಿಸ್ಮಯ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಇತ್ತ ಪಟಾಕಿ ಪೋರಿ ಗೋಲ್ಡ್ ರಾಣಿ ಟ್ರಾವೆಲ್ ಹಲ್ಚಲ್ ಎಬ್ಬಿಸಿದೆ. ಕ್ರೀಡೆಗೆ ಧರ್ಮದ ನಂಟಿಲ್ಲ, ಆದರೆ ಕೆಲ ಧರ್ಮಾಂಧರು ಕ್ರೀಡೆಗೂ ಧರ್ಮದ ಲೇಪನ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶಮಿ ಎನರ್ಜಿ ಡ್ರಿಂಕ್ ಕುಡಿದಿದ್ದನ್ನೇ ದೊಡ್ಡ ಅಪರಾಧ ಅನ್ನುವಂತೆ ಬಿಂಬಿಸಲಾಗಿದೆ. ದೇಶಕ್ಕಾಗಿ ಆಡ್ತಾ ಇರೋ ಕ್ರಿಕೆಟರ್ ರಂಜಾನ್ ಉಪವಾಸ ಮುರಿದಿದ್ದನ್ನ ಟೀಕಿಸಿ ಮೌಲ್ವಿಗಳು ಕೆಂಗಣ್ಣಿ ಗುರಿಯಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.